ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ರಶ್ಮಿ, ಎಲ್ಲ ತಗೊಂಡಿದ್ದೀನಿಂದ ಕಾಯಿನೆ ಬಿಟ್ಟಿದ್ಯಲೆ. ಸಣ್ಣದಾಗಿ ಮೂಳೆ ಮುರಿದಿದೆ ಅನ್ಸುತ್ತೆ. ಮೂಳೆ ಸಹಜ ಸ್ಥಿತಿಗೆ ಬರಬೇಕಂದ್ರೆ ಕಡೆ ಪಕ್ಷ 6 ವಾರನಾದರೂ ನೀವು ವಿಶ್ರಾಂತಿ ಪಡಿಬೇಕಾಗತ್ತೆ. ಬಂಗಾರಿನ ಹಿರಣ್ಮೈನು ಹೋಗಿ ಬರ್ತಾರಮ್ಮ. ಜಾತ್ರೆ ಕೆಲಸಗಳು ಅಕ್ಕಂಗೆ ತುಂಬಾ ಇರುತ್ತೆ. ಖರ್ಚು ಎಷ್ಟಾಗುತ್ತೆ ಅಂತ ಹೇಳಿದ್ದೆ ತಾನೆ, ಸರಿಯಾಗಿ ಹೇಳ್ಬಿಡಿ. ಅದು ನನ್ನ ಕಡೆಯಿಂದ ಹೇಳಿ ಆಚಾರ್ಯರೇ, ಎಷ್ಟಾಗತ್ತೆ? 18 ಲಕ್ಷ ಅಂತ ಹೇಳಿದ್ದೆ. ಬೆಲೆಗಳಲ್ಲಿ ಏರ್ಬಿಟ್ಟಿದೆಯಲ್ಲ, ಮತ್ತೆ ಕೂತು ಲೆಕ್ಕಾಚಾರ ಹಾಕಿದೆ. ಒಂದು 22 ಲಕ್ಷ ಆಗ್ಬಹುದು. ಅಷ್ಟೊಂದಾ? ಆದರೂ ಆಗ್ಬೋದೇನೋ, ನನಗೆ ಗೊತ್ತಾಗಲ್ಲ. ಗುಡಿಯೊಳಗೆ ಪೂಜೆ ಮಾಡ್ಕೊಂಡಿರೋನು. ಇಪ್ಪತ್ತೆರಡು ಅಲ್ದಿದ್ರೆ 25 ಆಗಲಿ. ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು. ನೋಡಿದ್ರೆ ಭಕ್ತಿ ಭಾವ ತುಂಬಿ ಬರಬೇಕು. ರಥದ ಸುತ್ತ 108 ಶಿವಲಿಂಗಗಳ ಕೆತ್ತನೆ ಆಗಿರಬೇಕು. ಅದರ ಜೊತೆ ರುದ್ರ ಮಂತ್ರಗಳ ಕೆತ್ತನೇನೂ ಇರಬೇಕು. ಅಲ್ಲಲ್ಲಿ ಅಕ್ಕಮಹಾದೇವಿಯ ವಚನಗಳಿರಬೇಕು. ನೋಡುವ ಭಕ್ತರಿಗೆ ಇದೇ ಸ್ವರ್ಣಲಿಂಗದ ಹಾಗೆ ಭಾಸವಾಗಬೇಕು. ಮುಕುಂದ ಸ್ವಾಮಿಗಳ ಕೀರ್ತಿ ಎಲ್ಲೆಲ್ಲೂ ಹಬ್ಬಬೇಕು. ಆಗತ್ತಕ್ಕ, ಎಲ್ಲ ನೀವು ಅನ್ಕೊಂಡಂಗೆ ಆಗತ್ತೆ. ಕೆಲಸದಲ್ಲಿ ಯಾವುದೇ ಚ್ಯುತಿ ಬರಲ್ಲ. ಬರ್ಕೊಡ್ದು 22 ಅಂದ್ರೆ 22. ಅಕ್ಕ ಕೊಡ್ತಾಳೆ ಅಂತ ಸುಮ್ಮನೆ ಪೀಕ್ಸೋ ಹಾಗಿಲ್ಲ. ಸರಿಯಾಗಿ ಹೇಳಿದ್ನ ಅಕ್ಕ? 22 ಅಂದ್ರೆ 22. ಆಗ್ಲಿ ಶಿವಸಮಣ್ಣ, ಈ ಆಚಾರ್ಯ ಮಾಡೋ ಕೆಲಸದಲ್ಲಿ ಯಾವುದೇ ಚ್ಯುತಿ ಬರಲ್ಲ. ಸುತ್ತಮುತ್ತಲ 10 ಊರಲ್ಲಿ ನನ್ನ ಮೂರ್ತಿಗಳಲ್ವೇ ಪೂಜೆ ಮಾಡಿಸ್ಕೊಳ್ತಿರೋದು. ತಾವು ಸ್ವಲ್ಪ ಸುಮ್ಮನಿರ್ತೀರಾ? ನಿಮ್ಮ ತುತ್ತೂರಿನ ನೀವೇ ಊದ್ಕೋಬೇಡಿ. ಶಿವಸ್ವಾಮಿ, ಅಕ್ಕ, ಆಚಾರ್ಯರಿಗೆ ಬೇಕಾದಷ್ಟು ದುಡ್ಡನ್ನ ವ್ಯವಸ್ಥೆ ಮಾಡು. ಸ್ವರ್ಣಲಿಂಗದ ರಥ ಆದಷ್ಟು ಬೇಗ ಸಿದ್ಧವಾಗಬೇಕು. ಆಗತ್ತಕ್ಕ, ನೀನು ಧ್ಯಾನ ಮುಂದುವರ್ಸು. ಆಚಾರ್ಯ, ಶಿವಾರ್ಪಣ. ಬಾಬಾ ಆಚಾರ್ಯ, ನನ್ನ ಪಾಲ್ ನನಗೆ ಬಂದ್ಬಿಡ್ಬೇಕು. ಈಗಲೇ ಹೇಳ್ತಾ ಇದ್ದೀನಿ. ಆಯ್ತಪ್ಪ, ನಾನೇನು ಕೊಡೋದು, ನೀನೇ ಹಿಡ್ಕೊಂಡು ಕೊಡ್ತೀಯಲ್ಲ ನನಗೆ. ಆದರೆ ಈ ಕೆಲಸ ಮಾಡಕ್ಕೆ ಮಾತ್ರ ಹಣ ಕೊಡ್ಬೇಕಪ್ಪ. ಆಯ್ತು. ಯಜಮಾನ್ರೆ, ನಿಮ್ನ ಯಾರೋ ಹುಡುಕ ಬಂದಿದ್ದಾರೆ. ನೀನೇನೋ ಒಳ್ಳೆ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ. ಆಮೇಲೆ ಸಿಗ್ತೀನಿ ಅಂತ ಹೇಳಾಗ. ಇಲ್ಲ, ಈಗಲೇ ನೋಡ್ಬೇಕಂತ ಯಜಮಾನ್ರೆ. ಯಾರೋ ದೇವರಾಜ್ ಅಂತ. ಬರ್ತೀನಿ. ನೀವು ಹೋಗ. ನೀನು ಹೋಗು, ಆಮೇಲೆ ಸಿಗ್ತೀನಿ. ಹೋಗು. ಇವನ್ ಯಾಕೆ ಬಂದ? ಓ ದೇವ್ರೆ. ಏನ್ರಿ, ಬೆಳಗ್ಗೆನೆ ಎಲ್ಲೋ ಹೋಗಕ್ ತಯಾರಿ ಮಾಡ್ಕೋತಿದ್ದೀರಾ? ಶುಭ ಕಾರ್ಯ ಆದ್ರೆ ನೀವೇ ಹೇಳ್ಬಿಡಿ. ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ಬಾರ್ದಲ್ವಾ? ಒಂಥರ ಶುಭ ಕಾರ್ಯನ ದೇವಿಕಾ. ರಾತ್ರಿ ನಿಂಗೆ ಹೇಳೋದು ಮರ್ತಿದ್ದೆ ಅಷ್ಟೆ. ರತ್ನಗಿರಿಲಿ ಮುಕುಂದ ಸ್ವಾಮಿಗಳ ದೇವಸ್ಥಾನ ಇದೆ. ಅವರು ಜೀವಂತ ಸಮಾಧಿ ಆದವರು. ಅದು ನಾನು ಮತ್ತೆ ನನ್ನ ರಶ್ಮಿ ಅಮ್ಮ ಅಪ್ಪ 3 ಜನ ರತ್ನಗಿರಿಗೆ ಹೋಗ್ತಾ ಇದೀವಿ. ಅದ್ರ ಬಗ್ಗೆ ಮಾತಾಡ್ತಿದೀವಿ. ಅದಕ್ಕೆ ಇಷ್ಟು ತಡವಾಗಿದ್ದು. ನಮ್ಮೂರಲ್ಲಿ ಹೇಗೆ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನ ಇದೆಯೋ ಹಾಗೆ ಅಲ್ಲಿ ಬಾಲ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನ ಇದೆ. ನೀನು ತಯಾರಾಗಿದ್ರೆ ಬಾ, ಜೊತೆಗೆ ಹೋಗಿ ಬರೋಣ. ಅಪರೂಪಕ್ಕೊಮ್ಮೆ ಅಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ. ಆಗ ಸ್ವರ್ಣಲಿಂಗ ದರ್ಶನ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಒಂದು ಪ್ರತೀತಿ ಇದೆ.
ನೀನು ಸಿದ್ಧವಾಗು, ಹೋಗ್ಬಿಟ್ಟು ಬರೋಣ. ಓ ದೇವರ ಕಾರ್ಯನಾ? ನಾ ಬರೋ ಪರಿಸ್ಥಿತಿಲಿ ಇಲ್ಲ ಕಣ್ರಿ. ನೀವು ಬರ್ತಾ ಮರೀದೆ ಪ್ರಸಾದ ತನ್ನಿ, ನಾನು ಅದೇ ಆಶೀರ್ವಾದ ಅನ್ಕೋತೀನಿ. ಅಪ್ಪ, ನಾನು ನಿಮ್ಮ ಜೊತೆ ಬರ್ತೀನಿ ರತ್ನಗಿರಿಗೆ. ಅಲ್ಲಿ ಬಂದು ನೀನೇನ್ ಮಾಡ್ತೀಯಾ? ನಾನೇನೋ ಪೂಜೆ ಅಂತ ಕೂತ್ ಬಿಡ್ತೀನಿ. ಅವಾಗ ನಿನ್ ಜೊತೆ ಆಟ ಆಡಕ್ಕೆ ಯಾರು ಇರಲ್ಲ, ಬೇಜಾರಾಗತ್ತೆ. ಆಮೇಲೆ ಮಕ್ಳಿಗೇನ್ ಕೆಲಸ ಅಲ್ಲಿ? ಅಪ್ಪ, ನೀವು ನಿಮ್ಮ ಪಾಡಿಗೆ ನೀವು ಪೂಜೆ ಮಾಡ್ಕೊಳ್ಳಿ, ನಾನು ಊರು ಸುತ್ಕೊಂಡು ಬರ್ತೀನಿ. ನಿಮಗೇನು ತೊಂದರೆ ಕೊಡಲ್ಲ. ಅಮ್ಮ, ನೀನಾದರೂ ಹೇಳಮ್ಮ, ನಾನು ರತ್ನಗಿರಿಗೆ ಹೋಗ್ತೀನಿ. ನನ್ನ ಗೆಳತಿರೆಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ, ನನ್ನ ಜೊತೆ ಆಟಾಡೋಕ್ಕೆ ಯಾರೂ ಇಲ್ಲ. ಇಲ್ಲಿ ನನಗೆ ಒಬ್ಳಿಗೆ ಬೇಜಾರಾಗುತ್ತೆ. ಹೌದು ರೀ, ನೀವು ಅವಳನ್ನ ಕರ್ಕೊಂಡು ಹೋಗಿ. ಇಲ್ಲೇ ಇದ್ರೆ ಕೆಲ್ಸಕ್ಕೆ ಬಾರದು ಏನಾದರೂ ಮಾಡ್ಕೊಂಡಿರ್ತಾಳೆ, ಇಲ್ಲ ನನ್ಗೆ ಗೋಳಿಕೋತಾ ಇರ್ತಾಳೆ. ನೀವು ಕರ್ಕೊಂಡು ಹೋದ್ರೆ ಈಗಲೇ ದೇವರು ಭಯ ಭಕ್ತಿ ಅನ್ನೋದು ಬರುತ್ತೆ, ಹಿರಣ್ಮಯಿ ಹಾಗೆ. ಹೌದು ಅಪ್ಪ, ಹಿರಣ್ಮಯಿಗಿಂತ ಜಾಸ್ತಿ ದೇವ್ರನ್ನ ಒಲಿಸ್ಕೋತೀನಿ. ನೀನು ಇಂಥ ಕಡೆ ಹೋದಾಗ ನನ್ನ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಆಯ್ತಮ್ಮ. ಅಮ್ಮ ಮಗಳು ಇಬ್ರು ಸೇರಿದ್ಮೇಲೆ ಈ ಅಪ್ಪನ ಮಾತೆಲ್ಲ ನಡೆಯುತ್ತೆ. ಆಯ್ತು, ಹೋಗು. 4 ಜೊತೆ ಬಟ್ಟೆ ತಗೋ. ಬರೋದು 3-4 ದಿನ ಆಗತ್ತೆ. ಆಮೇಲೆ ಅಲ್ಲಿ ನಂಗೆ ಗೋಳೈಕೋಬಾರ್ದು, ನಿಮ್ಮ ಅಮ್ಮನ ಗೋಳೈಕೊಂಡಂಗೆ, ಆಯ್ತಾ? ಇಲ್ಲ ಅಪ್ಪ, ನಿಮ್ಮ ಮಗಳು ಎಷ್ಟು ಒಳ್ಳೆ ಹುಡುಗಿ ಅಂತ ನಿಮಗೆ ಗೊತ್ತಾಗುತ್ತೆ. ಅಮ್ಮ, ನಾನು ಬಟ್ಟೆ ತಗೊಂಡು ಬರ್ತೀನಿ. ರೀ ಹುಷಾರು ರೀ, ನೀವೆಷ್ಟೇ ನಿಗಾ ವಹಿಸಿದ್ರು ಇವಳು ಹುಡುಗಾಟಕ್ಕೆ ಬಿಡಲ್ಲ. ಮಗು ಅಲ್ವಾ, ಇವಳ ಕಡೆನೂ ಸ್ವಲ್ಪ ಗಮನ ಇರಲಿ. ದೇವಿಕಾ, ನೀನು ಅವಳಿಗೆ ಅಮ್ಮ ಆದ್ರೆ ನಾನು ಅವಳಿಗೆ ಅಪ್ಪ. ನನ್ನ ಮಗಳ ಬಗ್ಗೆ ಅಷ್ಟು ಜವಾಬ್ದಾರಿ ಇರಲ್ವೇನೆ? ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ಹೋಗಿ ಬರ್ತೀವಿ. ಮೊದಲು ಅವಳನ್ನ ಸಿದ್ಧ ಮಾಡು. ಸರಿ ಕಣ್ರಿ. ಅಮ್ಮ ತಾಯಿ ತ್ರಿಪುರ ಸುಂದರಿ, ಎಷ್ಟೋ ವರ್ಷ ಆದಮೇಲೆ ಬಾಲ ತ್ರಿಪುರ ಸುಂದರಿ ಅಮ್ಮನವ್ರ ದರ್ಶನ ಕಲ್ಪಿಸ್ತಿದ್ಯಾ. ನನ್ನನ್ನು ಕಾಪಾಡಮ್ಮ, ನಾನೇ ಧನ್ಯ. ನಿನ್ಗೇನು ಒಂದ್ಸಲ ಹೇಳೋ ಅರ್ಥ ಆಗೋದಿಲ್ವಾ? ನಾನು ಇರೋ ಜಾಗಕ್ಕೆ ಬರಬೇಡ, ನಾನು ಹುಡ್ಕೊಂಡು ಅಂತ ಹೇಳಿದ್ದೆ ತಾನೆ ನಿನ್ ಕೆಲಸ ಮಾಡ್ಕೊಡ್ತೀನಿ ಅಂತ. ಯಾಕಯ್ಯ ಬಂದೆ ಇಲ್ಲಿಗೆ? ಹೇಳ್ತಾ ಇದೆಯಾ, ನಾನು ಕೈ ಕೊಟ್ಕೊಂಡು ಅದನ್ನ ಕೇಳ್ತಾನೆ ಇದ್ದೀನಿ. ನಮ್ಮ ಹುಡುಗರನ್ನ ಕಳಿಸ್ತಾ ಇರಲಿಲ್ಲ, ನೀನೇನಾದ್ರೂ ಒಂದು ಸೊಬ್ಬು ಹೇಳ್ಬಿಟ್ಟು ಕಳಿಸ್ತಾನೆ ಇರ್ತೀಯ. ಆದ್ರೆ ನನ್ನ ತಲೆ ಮೇಲೆ ಕೂತಿರೋರು ಕೇಳಬೇಕಲ್ಲ, ನನ್ನ ತಲೆ ತೆಗಿತಾರೆ. ಇದು ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಸ್ವರ್ಣಲಿಂಗ ಅಲ್ಲಾಡ್ತಾನೆ ಇಲ್ವೇ. ಇಷ್ಟೊತ್ತಿಗೆ ಆ ಸ್ವರ್ಣಲಿಂಗ ನನ್ನ ಕೈಲಿದ್ದಿದ್ರೆ ಅದನ್ನ ನಿನ್ನ ಕೈ ತಂದು ಹಾಕ್ತಾ ಇದ್ದೆ. ಅಯ್ಯೋ, ಅಲ್ಲಾಡ್ಲಿಲ್ಲ ಅಂದ್ರೆ ಹಾರೆ ಹಾಕಿ ಎಪ್ಸು. ಬೇಕಾದ್ರೆ ನಮ್ಮ ಹುಡುಗರನ್ನೇ ಕಳಿಸ್ತೀನಿ, ಜೊತೆಗೆ ಹಾರೆ ಗುದ್ಲಿ ಪಿಕಾಸಿ ಎಲ್ಲ ಕಳಿಸ್ತೀನಿ. ಒಟ್ಟಿನಲ್ಲಿ ಆ ಸ್ವರ್ಣಲಿಂಗ ನನ್ನ ಕೈಗೆ ಬರ್ಬೇಕಷ್ಟೇ. ಹೇ ದೇವರಾಜ, ಸ್ವಲ್ಪ ತಡ್ಕ. ಈಗ ಸ್ವರ್ಣಲಿಂಗನ ಅಲ್ಲಾಡಿಸಿ ಅದನ್ನ ಅಲ್ಲಿ ಎತ್ಕೊಂಡು ಬಂದು ನಿನ್ನ ಕೈಗೆ ಕೊಡೋ ಸಮಯ ಬಹಳ ಹತ್ರ ಆಗಿದೆ. ಆ ಸ್ವರ್ಣಲಿಂಗ ನಿನ್ನ ಕೈ ಸೇರ್ತು ಅನ್ಕೋ. ಅಯ್ಯೋ, ನನ್ನ ಕೈಗೆ ಸೇರಿಬಿಡುತ್ತೇನೋ ಸುವರ್ಣಾವಕಾಶ ಅಂತ ನಾನು ತಿಳ್ಕೊತೀನಿ. ಆದರೆ ನಾನು ಅವರಿಂದ ಹಣ ಇಸ್ಕೊಂಡಿದ್ದೀನಿ. ಆ ಹಣದಿಂದಲೇ ನಿನಗೆ ಮುಂಗಡವಾಗಿ ಕೊಟ್ಟಿರೋದು. ಅವರು ಸುಮ್ಮನೆ ಇರಬೇಕಲ್ಲ. ಹೌದು, ಈಗ ಸ್ವರ್ಣಲಿಂಗನ ವಶಪಡಿಸ್ಕೊಳ್ಳೋದು ಹೇಗೆ ಅಂತ ನನಗೆ ಹೇಳು. ಹೇಳ್ತೀನಿ, ಕೇಳಿಸ್ಕೊ. ಸದ್ಯದಲ್ಲೇ ಸ್ವರ್ಣಲಿಂಗಕ್ಕೆ ವಿಶೇಷವಾದ ಪೂಜೆ ನಡೆಯುತ್ತೆ. ಪೂಜೆ ಅಂದರೆ ಅದು ಅಂತಿಂಥ ಪೂಜೆ ಅಲ್ಲ, ವಿಶೇಷವಾಗಿ ಹವನ ಹೋಮ ಎಲ್ಲ ಮಾಡ್ತಾರೆ. ಮುಕುಂದ ಸ್ವಾಮಿಗಳು ದೈವಾಧೀನರಾದ ದಿವಸ ಆವಾಗ. ಅಂತಹ ಸಮಯದಲ್ಲಿ ಆ ಸ್ವರ್ಣಲಿಂಗ ಅಲ್ಲಾಡತ್ತೆ. ಆಗ ಆ ಸ್ವರ್ಣಲಿಂಗದ ಪೂಜೆ ಮಾಡೋದಕ್ಕೆ ದೀಕ್ಷೆಯನ್ನ ನಮ್ಮ ವಂಶದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಡ್ತಾರೆ. ನಮ್ಮ
ನಮ್ಮ ವಂಶದಲ್ಲಿ ಆ ದೀಕ್ಷೆ ತಗೊಳ್ಳೋದಿಕ್ಕೆ ಯೋಗ್ಯನಾಗಿರೋನು ಅಂದರೆ ನಾನು ಒಬ್ಬನೇ. ದೀಕ್ಷೆ ನನಗೆ ಕೊಡ್ತಾರೆ. ಆಗ ಆ ಲಿಂಗನ ಸ್ವಚ್ಛ ಮಾಡೋ ಕೆಲಸ ಮಾಡ್ತಾ 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 ನೀನು ಕೊಟ್ಟಿರೋ ನಕಲಿ ಸ್ವರ್ಣಲಿಂಗನ ಅಲ್ಲಿಟ್ಟು ಅಸಲಿ ಸ್ವರ್ಣಲಿಂಗನ ಅಲ್ಲಿಂದ ಎತ್ಕೊಂಡ್ಬಂದು ನಿನ್ನ ಕೈಗೆ ಹಾಕ್ಬಿಡ್ತೀನಿ. ಅಲ್ಲಿಗೆ ನಮ್ಮ ಕೆಲಸ ಸಲೀಸಾಗತ್ತೆ. ಹೇಗೆ? ಅದಕ್ಕಿನ್ನ ಎಷ್ಟು ದಿನ ಬೇಕಾಗುತ್ತೆ? ಕೆಲವು ದಿನಗಳು ಕಾಯಲೇಬೇಕು, ಬೇರೆ ದಾರಿನೇ ಇಲ್ಲ. ನೋಡೋಣ, ನನಗೆ ದುಡ್ಡು ಕೊಟ್ಟಿರೋರು ಅಷ್ಟು ದಿನ ಕಾಯ್ತಾರ ಅಂತ. ಅವ್ರಿಗೆ ಎಲ್ಲ ಸಿಕ್ಬಿಟ್ಟಿದೆ, ಈ ಸ್ವರ್ಣಲಿಂಗ ಮಾತ್ರ ಸಿಕ್ಕಿಲ್ಲ. ಒಂದು ಅವ್ರಿಗೆ ಸಿಕ್ಕಿಬಿಟ್ರೆ ನನ್ನ ಕೆಲಸ ಆದಂಗೆನೆ. ಆದರೆ ಒಂದು ಮಾತು, ನೀನು ಆವಾಗ ಬಂದು ನನ್ನನ್ನು ಈ ರೀತಿ ಭೇಟಿ ಆಗಬೇಡ. ಸುಮ್ಮನೆ ನೋಡಿದವ್ರಿಗೆ ಅನುಮಾನ ಬರುತ್ತೆ. ಆಮೇಲೆ ನಮ್ಮ ಕೆಲಸ ಆಗೋದು ತುಂಬ ಕಷ್ಟ ಆಗುತ್ತೆ. ಅನಿವಾರ್ಯ ಶಿವಸೋಮಣ್ಣ, ನೀನು ಏನು ಮಾಡ್ತಾ ಇದೀಯೋ ಅನ್ನೋ ವಿಚಾರ ನನಗೆ ಗೊತ್ತಾಗ್ತಾ ಇರಬೇಕು. ಅದಕ್ಕೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಗುಪ್ತವಾಗಿ ನಾನು ನಿನ್ನ ಬಂದು ಭೇಟಿ ಆಗ್ತೀನಿ, ಸರಿನಾ? ಬರ್ತೀನಿ. ಆ ಸ್ವರ್ಣಲಿಂಗ ಒಂದು ನನ್ನ ಕೈಗೆ ಸೇರಿಬಿಟ್ಟಿದ್ದರೆ ಅದನ್ನು ತಗೊಂಬಂದು ಇವನ ಕೈಗೆ ಕೊಟ್ಟು ಇವನ ಕೈಲಿ ಆದಷ್ಟು ಬೇಗ ದುಡ್ಡಿಸ್ಕೊಂಡು ಈ ಊರನ್ನೇ ಬಿಡ್ಬೋದಾಗಿತ್ತು. ಆಗ್ತಾ ಇಲ್ವೇ? ಇನ್ನು ಎಷ್ಟು ದಿನ ಅಂತ ಅಕ್ಕನ ಚಾಕರಿ ಮಾಡ್ಕೊಂಡಿರೋದು, ಇವನು ಬೇರೆ. ನಾನು ನಿನ್ನಷ್ಟಿದ್ದಾಗ ಈ ಊರಿಗೆ ಬಂದಿದ್ದೆ ಕಣೆ ಹಿರಣ್ಮಯಿ. ಆಮೇಲೆ ಬಂದೇ ಇಲ್ಲ. ಸ್ವಲ್ಪನೂ ಬದಲಾಗಿಲ್ಲ. ಪೇಟೆಗಳು ಬೆಳೆದಷ್ಟು ವೇಗವಾಗಿ ಹಳ್ಳಿಗಳು ಬೆಳೆಯಲ್ವೇನೋ. ಬೆಳೆಯೋದಕ್ಕೇನಪ್ಪ, ಎಲ್ಲ ಬೆಳೆಯೋದೆ. ಬೆಳೆಸೋದಕ್ಕಿಂತ ಬೆಳೆಯೋದು ತುಂಬಾ ಮುಖ್ಯ ಆಗಿರುತ್ತೆ. ಅದಕ್ಕೆ ಎಲ್ಲ ಹಳ್ಳಿ ಜನಗಳು ಪೇಟೆಗೆ ಹೋಗಿ ಸೇರ್ಕೊಂತಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಯೋಚನೆ ಮಾಡ್ತೀಯ ನೋಡು. ಅಮ್ಮನ ಮಗಳಲ್ವಾ, ಬುದ್ಧಿವಂತಿಕೆ ಮಾತೆಲ್ಲ ಅಮ್ಮನೋರ್ದು, ಹುಡುಗಾಟ ಮಾತೆಲ್ಲ ನಂದು. ಬಿಟ್ರೆ ಉಪದೇಶನ ಶುರು ಮಾಡ್ಬಿಡ್ತೀಯ. ಎಲ್ಲರೂ ನನ್ನ ಪೆದ್ದ ಬಂಗಾರಿ ಅಂತಾರೆ. ನೀನು ಏನೇನೋ ಹೇಳಿ ನನ್ನ ಪೆದ್ದನ್ ಮಾಡಬೇಡ. ಈ ಊರಲ್ಲಿ ಯಾರ ಹತ್ರ ಆದರೂ ಕುಲದೇವ್ರ ದೇವಸ್ಥಾನ ಎಲ್ಲಿದೆ ಅಂತ ಕೇಳಬೇಕಲ್ಲ. ಆಯ್ತಾಯ್ತು, ನನಗೆ ತುಂಬಾ ಹೊಟ್ಟೆ ಹಸಿತಿದೆ. ಬೇಗ ನಡಿ. ಯಾರ ಮಾತಿಗೆ ಸಿಕ್ಬಿಟ್ರೆ ಅಲ್ಲೇ ನಿಂತ್ಕೊಂಡ್ಬಿಡ್ತೀಯಾ? ಯಾರೋ ಬೈರಾಗಿ ಕೂತಿದ್ದಾನೆ. ಅವನ ಹತ್ರ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಗೊತ್ತಾಗುತ್ತೆ. ಸ್ವಾಮಿ, ಸಮಾಧಿ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾ? ಸ್ವಾಮಿ, ಸಮಾಧಿ ದೇವಸ್ಥಾನ ಎಲ್ಲಿದೆ? ಯಾಕೋ ಬಂದೆ ಇಲ್ಲಿಗೆ? ಯಾಕೆ ಬಂದೆ? ಇದು ಬೆಂಕಿ ಕೆಂಡದ ಭೂಮಂಡಲದ ಉಂಡೆ. ಸುಟ್ಟು ಬೂದಿ ಆಗ್ತೀಯಾ? ಯಾಕೋ ಬಂದೆ ಇಲ್ಲಿಗೆ? ನಿನಗಿಲ್ಲಿ ಉಳಿಗಾಲ ಇಲ್ಲ. ಸುಟ್ಟು ಬೂದಿ ಆಗ್ತೀಯಾ? ಸ್ವಾಮಿ, ನಮ್ಮ ಕುಲದೇವ್ರ ದೇವಸ್ಥಾನ ಎಲ್ಲಿದೆ ಹೇಳಿ?
ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ, ಹುಚ್ಚಪ್ಪ ಕೀಳ್ಯಾವುದು ಮೇಲ್ಯಾವುದೋ. ಸ್ವಾಮಿ, ನೀವ್ಯಾಕೆ ಒಂಥರ ಆಡ್ತಿದ್ದೀರಾ? ಹೋಗ್ಲಿ ಬಿಡಿ, ನಾವು ಬೇರೆ ಹತ್ರ ಕೇಳ್ಕೊತೀನಿ. ಬೇರೆಯವ್ರನ್ನ ಯಾಕೋ ಕೇಳ್ತೀಯ ಇಲ್ಲಿ? ನಾನ್ ದೈವ, ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ನಿನ್ನ ಒಳಗಡೆ ಹೋಗಕ್ ಬಿಡಲ್ಲ. ಸಾವು ನಿನ್ ಸುತ್ತಲೂ ಗಿರ್ಕಿ ಹೊಡಿತಾ ಇದೆ. ಮೂರ್ಖ, ಹೊರ್ಟೋಗೋ ಇಲ್ಲಿಂದ. ಅಪ್ಪ, ಯಾಕಪ್ಪ ಇವ್ರು ಹಿಂಗೆ ಆಡ್ತಿದ್ದಾರೆ? ಮುಂದಿನ ಜನ್ಮದಲ್ಲಿ ನಾನು ಶ್ರೀಚಕ್ರ ಆಗಿ ಹುಟ್ಟಿ ಬರ್ತೀನಿ. ನನ್ನ ಗುರುಗಳು ಬಂದ್ಬಿಟ್ರು, ನನ್ನ ಸ್ವಾಮಿ ಬಂದ್ಬಿಟ್ರು. ನನ್ನ ತಪಸ್ಸಿಗೆ ಮೆಚ್ಚಿ ನಮ್ಮ ಗುರುಗಳು ಪ್ರತ್ಯಕ್ಷ ಆಗ್ಬಿಟ್ರು. ಸ್ವಾಮಿ, ನಮ್ಮ ಗುರುಗಳು ಬಂದ್ಬಿಟ್ರು, ನಮ್ಮ ಗುರುಗಳು ಬಂದ್ಬಿಟ್ರು, ನಮ್ಮ ಸ್ವಾಮಿ ಬಂದ್ಬಿಟ್ರು, ನಮ್ಮ ಸ್ವಾಮಿ ಬಂದ್ಬಿಟ್ರು. ನಂಗೆ ತುಂಬಾ ಭಯ ಆಗ್ತಿದೆ, ಬಾರಪ್ಪ. ಎಲ್ಲಿ ಹೋಗ್ತೀರಾ ಸ್ವಾಮಿಗಳೇ? ನನ್ನ ಬಿಟ್ಟು ಎಲ್ಲಿ ಹೋಗ್ತೀರಾ? ಇಷ್ಟು ವರ್ಷಗಳು, ತಿಂಗಳು, ದಿನಗಳು, ಕಾಲ, ಕ್ಷಣಗಳಿಂದ ನಿಮ್ಗೋಸ್ಕರ ಕಾದಿದ್ದೀನಿ ನಾನು. ನನ್ನನ್ನು ಬಿಟ್ಟು ಹೋಗ್ಬೇಡಿ. ನಿಮ್ಮನ್ನು ಪಲ್ಲಕ್ಕಿಲಿ ಕರ್ಕೊಂಡು ಹೋಗ್ತೀನಿ ನಾನು. ನನಗೆ ಮೋಕ್ಷ ಕೊಡಿ ಸ್ವಾಮಿ, ನನಗೆ ಮೋಕ್ಷ ಕೊಡಿ, ನನಗೆ ಮೋಕ್ಷ ಕೊಡಿ, ನನಗೆ ಮೋಕ್ಷ ಕೊಡಿ. ದೇವ ಬಂದನೋ, ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದ, ದೇವ ಬಂದನೋ ನಮ್ಮ. ಏ ಯಾರೋ ಹುಚ್ಚ? ನೀನು ಹುಚ್ಚ, ನಿಮ್ಮಪ್ಪ ಹುಚ್ಚ, ನಿಮ್ಮ ವಂಶರೇ ಹುಚ್ಚರು. ದೇವ ಬಂದ. ಇವರು ನನ್ನ ದೇವರು, ನಾನ್ ದೇವರು. ಇವ್ರನ್ನ ಭೂ ಪ್ರದಕ್ಷಿಣೆ ಹಾಕ್ಸ್ಬೇಕು. ಇಡೀ ಕೆಂಡಮಂಡಲವನ್ನು ಮುಷ್ಟಿಯಲ್ಲಿ ಹಿಡಿಯಬೇಕು. ಅತಳ ವಿತಳ ತಳ ತಳ ಪಾತಾಳ ರಸಾತಳಗಳನ್ನು ಸುತ್ತಿಸ್ಕೊಂಡು ಬರಬೇಕು. ದೇವ ಬಂದನೋ, ನಮ್ಮ ಸ್ವಾಮಿ ಬಂದನೋ. ನಿಂತ್ಕೊಳ್ಳೋ. ಏ ಹುಚ್ಚ, ಯಾಕೋ ಓಡ್ತೀಯ? ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಶಿವಸ್ವಾಮಿ, ಅಕ್ಕ, ಮುಕುಂದ ಸ್ವಾಮಿಗಳ ಸಮಾಧಿ ಅಂದ್ರೆ ಸುಮ್ಮನೆ ಅಲ್ಲ. ಸ್ವರ್ಣಲಿಂಗನ ಕಾಯೋದು ಅಷ್ಟೊಂದು ಸುಲಭ ಅಲ್ಲ. ಎಲ್ಲ ಜವಾಬ್ದಾರಿನೂ ಮೈ ಮೇಲೆ ಎಳ್ಕೋತಿದ್ಯಾ. ಯೋಚನೆ ಮಾಡು. ದೀಕ್ಷೆ ಅಂತ ತಗೊಂಡ್ಮೇಲೆ ಹಿಂದೆ ಸರಿಯೋ ಹಾಗಿಲ್ಲ. ನೇಮ ನಿಷ್ಠೆ ಸರಿಯಾಗಿ ಮಾಡಬೇಕು. ಅಕ್ಕ, ಮುಕುಂದ ಸ್ವಾಮಿಗಳ ಸೇವೆ ಮಾಡೋ ಭಾಗ್ಯ ಎಲ್ರಿಗೂ ಸಿಗಲ್ಲ ಅಕ್ಕ. ಇದು ನನಗೆ ಸಿಕ್ಕಿರೋದು ನನ್ನ ಪೂರ್ವಜನ್ಮದ ಪುಣ್ಯ. ದೀಕ್ಷೆ ತಗೊಳ್ಳೋದಕ್ಕೆ ನನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಕ್ಕ? ನೀನು ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಡ. ನನಗೆ ದೀಕ್ಷೆ ಕೊಟ್ಟು ನೀನು ದೇವ್ರ ಪೂಜೆ ಪುನಸ್ಕಾರದಲ್ಲಿ ಕಾಲ ಕಳಿ. ಬಂದು ಭಕ್ತಾದಿಗಳನ್ನ ಚೆನ್ನಾಗಿ ನೋಡ್ಕೋ. ಏನೋಪ್ಪ, ನಿನ್ನೆ ನಂಬಿದ್ದೀನಿ. ಮಾಡ್ಕೊಂಡು ಹೋಗು. ಮುಕುಂದ ಸ್ವಾಮಿಗಳಿಗೆ ನಮ್ಮಿಂದ ಸೇವೆ ಸಲ್ಲಿಸಕ್ಕಾಗೋದು ಇಷ್ಟೇ ಅಲ್ವಾ? ಅರ್ಚಕರೇ, ಮುಂದುವರಿಸಿ.